ಸೊ ನಾನು ತಗೊಂಡಿದ್ದು ನಾನು ಇರೋ ಮನೆ ಹತ್ರನೇ ನಾನು ಮನೆ ಪರ್ಚೇಸ್ ಮಾಡಿದ್ದು. ಲಿಟ್ರಲಿ 5 ಜನ ಮುತ್ತೈದೆಯರು ಅಂತಲೇ ಅಂದ್ಕೊಂಡಿದ್ದು. ಬಟ್ ಆದರೆ ತಾಯಿ ಸೀರಿಯಸ್ ಆಗಿ ಅವಳಿಗೆ ಆಸೆ ಇತ್ತು ಅಂದಾಗ ನಾವು ಯಾರು ಬೇಡ ಅಂತ ಹೇಳೋಕ್ಕೆ. ನನಗೆ ಆಗಿದ್ದು ಮಿರಾಕಲ್ ನಿಮಗೂ ಎಲ್ಲರಿಗೂ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅದ್ರ ಬದಲು ಅಲಂಕಾರ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ನೀವೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಷನ್ ಕೊಡೋ ಆಸೆ ನನಗಿಲ್ಲ. ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಾಗೂ ನನ್ನ ಹೊಸ ಮನೆಯ ಗಣಪತಿ ಹೋಮ ಪೂಜಾ. ಆಲ್ಮೋಸ್ಟ್ 5ರಿಂದ 9 ಆಯಿತು, 9ರಿಂದ 12 ಆಯಿತು, 12ರಿಂದ 13 ಆಗೋಯ್ತಲ್ಲ ಅಂದಾಗ 14 ಆಯಿತು. ಸೊ ಅಷ್ಟು ಮುತ್ತೈದೆಯರು ಬಂದು ಅಕ್ಷತೆ ಲಾಸ್ಟಲ್ಲಿ ಇರುತ್ತಲ್ಲ ಈ ಅಕ್ಷತೆ ಕಾಳನ್ನ ಲಾಸ್ಟಲ್ಲಿ ಅಷ್ಟು ಮುತ್ತೈದೆಯರ ಕೈಯಲ್ಲಿ ಹಾಕಿಸಿ ಬಂದವ್ರ ಕೈಲೆಲ್ಲ ಹಾಕ್ಸೋ ಬದಲು ಬೆಳಗ್ಗೆಯಿಂದ ಪೂಜೆ ಆದಮೇಲೆ ಬೆಳಗ್ಗೆ ಪೂಜೆಗೆ ಅಕ್ಷತೆ ಹಾಕಿಲ್ಲ ಅಂತ ಹೇಳಿದ್ರು. ಸಂಜೆ ನಾವು ಕೆಂಪು ನೀರು ತೆಗಿತೀವಲ್ಲ, ಕೆಂಪು ನೀರು ತೆಗಿಯೋ ಟೈಮಲ್ಲಿ ಮುತ್ತೈದೆಯರ ಕೈಲಿ ಅಕ್ಷತೆ ಕಾಳು ಹಾಕಿಸಿ, ಅದೇ ತುಂಬ ಇಂಪಾರ್ಟೆಂಟು, ಅದನ್ನು ಮಿಸ್ ಮಾಡಬಾರ್ದು. ಆ್ಯಂಡ್ ಲಕ್ಷ್ಮಿ ಕೂರಿಸಿ ಕರೆದು ಮನೆಗೆ ಕುಂಕುಮ ಅರ್ಶಿನ ಕೊಟ್ಟಿಲ್ಲ ಅಂತ ಅಂದರೆ ಅವಳಿಗೆ ಸಂತೃಪ್ತಿ ಆಗೋದು ತುಂಬಾ ಕಷ್ಟ. ಸೊ ತುಂಬಾ ಕೆಲವು ನಿಷ್ಠೆಗಳಿದೆ ನೋಡಿ, ತುಂಬ ಮಡಿ ಮೈಲ್ಗೆಲ್ ಮಾಡಿ ಅಂತ ಅಲ್ಲ, ಕೆಲವು ನಿಷ್ಠೆಗಳಿದೆ. ಆ ನಿಷ್ಠೆಗಳನ್ನ ಇಲ್ಲ ನಮ್ಮ ಮನೇಲಿ ಅಲಂಕಾರ ಮಾಡಿಬಿಡ್ತೀನಿ, ನಾನು ಯಾರನ್ನೂ ಮನೆಗೆ ಕರೆಯಲ್ಲ, ಕುಂಕುಮ ಕೊಡಲ್ಲ ಅಂತ ಹೇಳಿದವ್ರಿಗೆ ತಾಯಿ ಒಲಿಯೋದು ತುಂಬಾ ಕಷ್ಟ. ಯಾಕಂದರೆ ಅವಳಿಗೆ ಖುಷಿ ಆಗಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರೋ ಅವ್ರ ರೂಪದಲ್ಲಿ ಬರ್ತಾರೆ ಅಂತ ಅರ್ಥ. ಮುತ್ತೈದೆ ರೂಪದಲ್ಲಿ ಮನೆಗೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ. ಸೊ ಆದ್ದರಿಂದ ಲಾಸ್ಟಲ್ಲಿ ಅಕ್ಷತೆ ಹಾಕಿದ ಮೇಲೆ ಇದು ಇಡ್ತೀವಿ. ಇದು ಯಾಕಂದರೆ ಇದು ಬ್ರಾಹ್ಮಿಣ್ಸ್ ಮಾಡಿರೋ ಕಡೆ ಫ್ರೆಶ್ ಆಗಿ ಪೂಜೆಗೆ ಅಂತಲೇ ಮಾಡ್ತಾರೆ. ಸುಮ್ಮನೆ ಎಲ್ಲೆಲ್ಲೋ ಅಂಗಡಿಲಿ ತರಬೇಡಿ ಆ್ಯಂಡ್ ಬೇಕ್ರಿಗಳಲ್ಲಿ ತಂದು ಇಡಬೇಡಿ. ಇದು ಇಡಬೇಕು ಅಂತ ಹೇಳಿದ್ರೆ ತಿಂಡಿಗಳನ್ನ ನೀವು ಪೂಜೆಗೆ ವರಮಹಾಲಕ್ಷ್ಮಿ ಪೂಜೆಗಂತಲೇ ಮಾಡ್ತಾರೆ ಕೆಲವು ಅಂಗಡಿಗಳಲ್ಲಿ. ಇಲ್ಲಿ ನಮ್ಮ ಮೈಸೂರಲ್ಲಿ ಮರಿಮಲ್ಲಪ್ಪ ಸ್ಕೂಲ್ ಇದೆಯಲ್ಲ, ಅದತ್ರ ಒಬ್ಬರು ಬ್ರಾಹ್ಮಿಣ್ಸ್ ಮಾಡ್ತಾರೆ ಹಬ್ಬಕ್ಕೆ ಅಂತಲೇ. ಸೊ ನಾವು ಅವ್ರ ಹತ್ರ ತರ್ತೀವಿ ಪ್ರತಿ ವರ್ಷ. ಅದಾದಮೇಲೆ ಒಂದು ಸ್ವಲ್ಪ ಆ್ಯಂಡ್ ಇದನ್ನು ಮರಿಬೇಡಿ ನೋಡಿ, ಬಳೆ ಇಡಲೇಬೇಕು ತಾಯಿಗೆ. ಸೊ ಬಳೆ, ಸೊ ಸೀರೆ ತೆಗೆದೆ. ಸೊ ಸೀರೆ ಇಟ್ಟಿದ್ನಲ್ಲ ಅದು ಸ್ವಲ್ಪ ಒಳಗಡೆ ಇಟ್ಬಿಟ್ಟೆ, ಕರೆ ಆಗಿಬಿಡತ್ತೆ ಅಂತ ಹೇಳಿ. ಆ್ಯಂಡ್ ಪ್ರತಿ ವರ್ಷ ನಾನು ಮೈಸೂರು ಸಿಲ್ಕ್ ಸೀರೆ ದೇವರಿಗೆ 3 ವರ್ಷದಿಂದ ಪದ್ಧತಿ ಮಾಡಿಕೊಂಡೆ ಅಂತ ಹೇಳಿ. ಸೊ ಸಿಲ್ಕ್ ಸ್ಯಾರಿನೇ ಇಡೋದು ದೇವ್ರಿಗೋಸ್ಕರ. ಆ್ಯಂಡ್ ನೀವು ಕೂಡ ಎಲ್ಲ ಅದನ್ನೇ ಇಡಬೇಕು ಅನ್ನೋದು ಏನಿಲ್ಲ, ನಿಮ್ಮ ಅನುಸಾರ ಯಾವುದು ಒಂದಿಷ್ಟು ಇಡೀ ಇಟ್ಟರೂ ಕೂಡ ಅದು ನಿಮಗೆ ಸಲ್ಲುತ್ತೆ. ಸೊ ಆದ್ದರಿಂದ ನೀವು ಅದನ್ನು ಇದು ಮಾಡ್ಕೊಬೇಡಿ. ಆಮೇಲೆ ಯಾವುದ್ರ ಮೇಲಾನಾದರೂ ಏನು ಗೊತ್ತಾ ನಿಮಗೆ ನಾನು ಹೇಳೋದು, ನಾನು ದೇವ್ರನ್ನ ನಂಬ್ತೀನಿ, ನಂಬಲ್ಲ ಅಂತ ಹೇಳಲ್ಲ, ಆದರೆ ನಂಬಿಕೆ ಇಡಿ, ಮೂಢನಂಬಿಕೆ ಇಡಬೇಡಿ ಅಷ್ಟೇ ನಾನು ಹೇಳೋದು. ನಂಬಿಕೆಗೂ ಮೂಢನಂಬಿಕೆಗೂ ತುಂಬ ವ್ಯತ್ಯಾಸ ಇದೆ. ಸೊ ಆದ್ದರಿಂದ ನಿಮಗೆ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು, ಆಯ್ತಲ್ಲ. ಸೊ ಬನ್ನಿ ಇವಾಗ ನಿಮಗೆ ನಂದು ಇನ್ನೊಂದು ಮನೆ ತೋರಿಸ್ತೀನಿ. ಆಮೇಲೆ ದೇವ್ರಿಗೆ ಇಟ್ಟಿದ್ದ ಕುಂಕುಮನ ಓಕೆ. ಸೊ ಇಷ್ಟಾಯಿತು. ಇಷ್ಟಾಗಿ ಇದನ್ನು ಆಮೇಲೆ ನಾನು ನೀಟಾಗಿ ಕ್ಲೀನ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಮಾಡಿ ಕ್ಲೀನ್ ಮಾಡಿ. ಸೊ ಸಿ ಯು ಆಲ್. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಪೂಜೆ ಮಾಡ್ತೀನಿ. ಸೊ ಏನಾದರೂ ತಪ್ಪಾಗಿದ್ದರೆ ಅಂದರೆ ಅಥವಾ ನಾನೇನಾದರೂ ತಪ್ಪಾಗಿ ತಿಳ್ಕೊಂಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೋಡೋಣ, ನಾನು ಅದನ್ನು ಇನ್ನೊಂದು 4 ಜನ ದೊಡ್ಡವ್ರನ್ನ ಕೇಳಿ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಖಂಡಿತವಾಗ್ಲೂ ತೋರಿಸ್ತೀನಿ, ಹೇಗೆ ಮಾಡ್ತೀನಿ, ಹೇಗೆಲ್ಲ ಮಾಡ್ಕೊತೀನಿ ಅಂತ ಹೇಳೋದನ್ನ ತೋರಿಸ್ತೀನಿ. ಸೊ ಆದರೆ ಕಳಿಸೋದು ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಟ್ಟೆ ಅಂತ ನಾನು ಅಂದ್ಕೊತೀನಿ. ಇದನ್ನು ಟ್ರೈ ಮಾಡಿ ಖುಷಿಪಡಿ. ಯಾಕಂದರೆ ಹಕ್ಕಿ ಹುಕ್ಕಿದಾಗ ತುಂಬಾ ಖುಷಿ ಆಗುತ್ತಲ್ವ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು, ನಾನು ಮಾಡಿದ್ದು ಪೂಜೆ ದೇವರಿಗೆ ಸಲ್ಲಿದೆ ಅನ್ನೋದಕ್ಕೋಸ್ಕರ ಸಮಾಧಾನ ಆಗಿದೆ. ಸೊ ಹಾಗಾಗಿ ಸಿ ಯು ಆಲ್. ಆ ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ನಾನು ತಗೊಂಡಿದ್ದು ನಾನು ಇರೋ ಮನೆ ಹತ್ರನೇ ನಾನು ಮನೆ ಪರ್ಚೇಸ್ ಮಾಡಿದ್ದು. ಸೊ ಲೆಟ್ಸ್ ಗೋ ದೇರ್. ಸೊ ಇದು ನನ್ನ ಹೊಸ ಮನೆ. ಸೊ ನೆನ್ನೆ ತುಂಬಾ ಚೆನ್ನಾಗಿತ್ತು. ಆದಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಹಾಕ್ತೀನಿ. ಸೊ ಹೀಗಿತ್ತು ಎಂಟ್ರೆನ್ಸು, ಫುಲ್ ಫ್ಲವರ್, ಫುಲ್ ಡೆಕೋರೇಷನ್ ಎಲ್ಲ ಇತ್ತು. ಸೊ ದಿಸ್ ಇಸ್ ಮೈ ನೇಮ್ ಪ್ಲೇಟ್. ಹೇಗಿದೆ?
ಚೆನ್ನಾಗಿದೆ ಅಲ್ಲ. ಎಂಟ್ರೆನ್ಸ್ ಹೀಗಿತ್ತು. ಸೊ ನನಗೆ ನಿನ್ನೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಮನೆ ಎಂಟ್ರೆನ್ಸ್ ಆಗಲಿ, ಅಲಂಕಾರ ಪ್ರೇಮ್ ಈವೆಂಟ್ಸ್ ಅಂತ ಹೇಳಿ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಈವೆಂಟ್ಸ್, ನೀವು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಸೊ ಹೀಗೆ ಬಂದು ನೋಡೋಣ ಮನೆ ಒಳಗಡೆ. ಸಿ ಮೈ ಹೌಸ್, ನನ್ನ ಮನೆ. ಈಗ ದೇವ್ರ ಪೂಜೆ ತೋರಿಸ್ತೀನಿ, ಹೋಮ್ ಟೂರ್ ಎಲ್ಲ ನಿಮಗೆ ಮಾಡಿಕೊಡ್ತೀನಿ. ಹೇಗಿದೆ ದೇವರ ಅಲಂಕಾರ? ಹೋಮ ಇತ್ತು ನೆನ್ನೆ, ದೇವರ ಅಲಂಕಾರ ಇತ್ತು, ದೇವ್ರ ಪೂಜೆ ಇತ್ತು. ಸೊ ಎಲ್ಲರೂ ಕಣ್ ತುಂಬ್ಕೊಳ್ಳಿ, ಕೈ ಮುಕ್ಕೊಳ್ಳಿ ದೇವ್ರಿಗೆ. ಸೊ ಇಲ್ಲಿ ಇನ್ನೂ ವಿಸರ್ಜನೆ ಆಗಿಲ್ಲ ದೇವರು ಹೀಗೆ ಇಲ್ಲೇ ಸ್ಥಾಪನೆಯಲ್ಲಿದೆ. ಸೊ ಇದು ನಮ್ಮ ಮನೆ. ತುಂಬಾ ಇಷ್ಟವಾದ ಪಾಠ ಏನಂತ ಹೇಳಿದ್ರೆ, ಫಸ್ಟು ನಾನು ಹೇಳಿದೆ ಅಲ್ವಾ ನಿಮಗೆ ಒಂದು ವೀಡಿಯೋದಲ್ಲಿ, ಯಾವುದೇ ದೇವ್ರು ಮಾಡಿದ್ರು ನೀವು ಮನೆ ರೂಪ ಮನೆ ದೇವ್ರ ರೂಪದಲ್ಲೇ ಬರೋದು ಅಂತ ಹೇಳಿ. ಸೊ ಫಸ್ಟು ಅದಕ್ಕೋಸ್ಕರ ಇಲ್ಲಿ ಇದು ನಮ್ಮ ಮನೆ ದೇವರು ಕಾಲಭೈರವ, ಅಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ, ಇನ್ನೆಲ್ಲ ಇಷ್ಟು ದೇವತೆಗಳನ್ನ ಕೂರಿಸಿದ್ದಾರೆ. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ, ಆಗುತ್ತೆ ಅಲ್ವಾ ಹೀಗೆ ನೋಡೋಕ್ಕೆ. ಸೊ ಹೋಮ್ ಟೂರ್ ಮಾಡ್ತೀನಿ, ಈಗ ತೋರಿಸಲ್ಲ ಈ ವಿಡಿಯೋದಲ್ಲಿ ನಿಮಗೆ. ಬಟ್ ನಾನು ಸ್ಪೆಷಲಾಗಿ ತೋರಿಸ್ಬೇಕಾಗಿರೋದು ನನ್ನ ಕಿಚನ್. ಸೊ ಪ್ರೇಮ್ ಇವೆಂಟ್ಸ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ತುಂಬಾ ಖುಷಿಪಟ್ಟರು. ಸೊ ಇದು ನಮ್ಮ ಮನೆ ದೇವರು ಕಾಲಭೈರವೇಶ್ವರ. ಸೊ ಕಾಲಭೈರವ ನಿಲಯ ಅಂತ ಮನೆಗೆ ಹೆಸರಿಟ್ಟಿದ್ದೀವಿ. ಸೊ ಅವನ ರಕ್ಷಣೆ, ಲೋಕಕಾಯಕ ರಕ್ಷಣೆ ಅವನೇ ಮಾಡೋದು. ನಮ್ಮನೆ ಕೂಡ ರಕ್ಷಣೆ ನಮ್ಮ ಮನೆ ದೇವರೇ ಮಾಡುತ್ತೆ. ಸೊ ಹೀಗಿದೆ ನಮ್ಮ ಕಿಚನ್ ಡೆಕೋರೇಷನ್. ಆ್ಯಂಡ್ ಹಾಲು ಉಗ್ಸಿದ್ವಿ. ಸೊ ನೋಡಿ, ನೀವು ಕಟ್ಟಿರೋ ಮನೆ ತೊಗೊಳ್ಳಿ ಅಥವಾ ನೀವು ವಾಸ ಇದ್ದು ಆಲ್ರೆಡಿ ಇನ್ನೊಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೂ ಹಾಲು ಉಗ್ಸೋದು ಅಥವಾ ಪೂಜೆ ಮಾಡೋದು ಪದ್ಧತಿ ಪೂರ್ವಕವಾಗೇ ಮಾಡಬೇಕು. ನೀವು ಯಾರೋ ಹೇಳಿದ್ರು ಇಲ್ಲ, ಆಲ್ರೆಡಿ ನೀವು ಇದ್ದೀರಾ, ನಿಮ್ಮ ಎನರ್ಜಿ ಮನೆಗೆ ಬರಬೇಕು. ನಮ್ಮ ಮನೆಗೆ ಎಷ್ಟು ಪುಟ್ಟಾಗಿ ಮುದ್ದಾಗಿ ಲಕ್ಷ್ಮೀನ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡೆಕೋರ್ ಮಾಡಿಕೊಟ್ಟಿದ್ದು ಪ್ರೇಮ್ ಇವೆಂಟ್ಸ್ ಅಂತ ಹೇಳಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೂವಿನ ರೇಟು ಗಗನಕ್ಕೇರಿತ್ತು. ಸೊ ಆದರೂ ಕೂಡ ನನಗೆ ಕೇಳಿದೆ ಅಂತ ಹೇಳಿ ನನ್ನ ಮನೆಗೆ ಕಂಪ್ಲೀಟಾಗಿ ಕಿಚನ್ ಆಗಲಿ ತೋರಣ ಆಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ಮನೆಯ ಗೋಮಾತೆ. ಸೊ ನಮ್ಮ ಮನೆಗೆ ಫಸ್ಟು ಹಸು ಕರು ನೋಡಿ, ಫಸ್ಟು ಭೂಮಿಯಿಂದ ನೀವೇ ಫಸ್ಟ್ ಬರ್ತಾ ಇದ್ದೀರಾ. ಇದು ಆಲ್ರೆಡಿ ಪರ್ಚೇಸ್ ಫ್ಲ್ಯಾಟ್ ತೊಗೊಂಡಿರೋದ್ರಿಂದ ಕರು ತರ್ಸೋಕ್ಕಾಗಿರಲಿಲ್ಲ. ಆ ತರ್ಸೋಕ್ಕಾಗದೇದವರೆಲ್ಲ ಹೀಗೆ ಕರುವನ್ನ ಫಸ್ಟು ಬಿಟ್ಕೊಂಡು ಆಮೇಲೆ ನಾವು ಒಳಗಡೆ ಬರಬೇಕು. ಆದರೆ ಯಾರೆಲ್ಲ ನಾರ್ಮಲ್ ಗೃಹಪ್ರವೇಶ ಮನೆ ಭೂಮಿಯಿಂದ ಕಟ್ಟಿ ಮಾಡ್ತಿರಲ್ಲ ಅವರೆಲ್ಲ ಆದಷ್ಟು ಕರುನ ಕರೆಸ್ತೇನೆ ಪೂಜೆ ಮಾಡಿ ಅದು ಮಾಡ್ತಾರೆ ಅರ್ಚಕರು. ಸೊ ಹೀಗಿತ್ತು ನಾನು ಕಿಚನ್ ಇವಾಗ ಕಂಪ್ಲೀಟ್ ತೋರಿಸ್. ಸೊ ಹೀಗೆ ಫುಲ್ಲು ಡೆಕೋರ್ ಮಾಡಿ ಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಆಗಿದ್ದು ಮಿರಾಕಲ್ ನಿಮಗೂ ಎಲ್ಲರಿಗೂ ಆಗಬೇಕು ಅನ್ನೋದು ನನ್ನ ಆಸೆ. ನಾನು ಹೇಗಿದ್ದೀನೋ, ನಾನು ಹೇಗಿರ್ತೀನೋ, ಹೇಗೆ ಜೀವನ ಮಾಡ್ತೀನೋ ಅದನ್ನು ಯೂಟ್ಯೂಬಲ್ಲಿ ನೀವು ನೋಡಬೇಕು ಅನ್ನೋದು ನನ್ನ ಆಸೆ. ಇನ್ನು ಟ್ರಾವೆಲ್ ಮಾಡೋಣ ಹೆಚ್ಚಿಗೆ. ಬಟ್ ಪೂಜೆ ಒಂದು ತುಂಬಾ ಬೇಜಾರಾಯಿತು. ಬಟ್ ತೊಗೊಂಡಿದ್ದಾರೆ ಪೂಜೆ ವೀಡಿಯೋಸ್ ಇದೆ, ಹೋಮಗಳು ಮಾಡಿರೋದಿದೆ, ಎಲ್ಲನೂ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಎಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ಫೋಟೋಗ್ರಾಫರ್ ಬಂದಿದ್ರು. ಸೊ ನಾನು ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಆ್ಯಂಡ್ ರಾಜ್ ಫೋಟೋಗ್ರಫಿ ಅಂತ ಹೇಳಿ, ಅವನ ಫೋಟೋಗ್ರಾಫರ್ ಅಂತ ಹೇಳೋಕ್ಕೆ ಆಗಲ್ಲ, ನನ್ನ ತಮ್ಮ ಅಂತ ಹೇಳ್ಬೋದು. ಸೊ ಅಚ್ಚುಕಟ್ಟಾಗಿ ಏನು ಬೇಕೋ ಅದು ಮಾಡಿಕೊಡ್ತಾನೆ. 5 ಮನೆ ಗೃಹ ಪ್ರವೇಶ ಬುಕ್ಕಿಂಗ್ ಇದ್ದರೂ ಕೂಡ ನನಗೋಸ್ಕರ ಬಂದು 2 hours ಇದ್ದು ನನಗೆ ಏನು ಬೇಕು ವೀಡಿಯೋಸ್, ಫೋಟೋಸ್, ಎಂಟ್ರೀಸ್ ಎಲ್ಲ ತಕ್ಕೊಟ್ಟ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಅಲಂಕಾರ್ ಮೂಮೆಂಟ್ಸ್ ಅಂತ ಹೇಳಿ ನೋಡಿ, ಎಲ್ಲ ಫೋಟೋಗ್ರಾಫರ್ಸ್ ನಿಮಗೆ ಫೋಟೋ ಕ್ಲಿಕ್ ಮಾಡ್ತಾರೆ. ಆದರೆ ಯು ನೋ ದಟ್ ಸ್ಪೆಷಲ್ ಮೂಮೆಂಟ್ಸ್ ಅನ್ನೋದನ್ನ ಇಮಿಡಿಯೇಟ್ ಕ್ಯಾಪ್ಚರ್ ಮಾಡಬೇಕಂದ್ರೆ ನನಗೆ ಇವಾಗ ಫೋಟೋ ಬೇಕಂದರೆ ಇವತ್ತೇ ಕಟ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಫೋಟೋ ಕ್ಲಿಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಫೋಟೋ ಕೊಡೋದು ಇಂಪಾರ್ಟೆಂಟು. ಸ್ಪೆಷಲ್ ಥ್ಯಾಂಕ್ಸು 3 ಜನಕ್ಕೆ. ನನಗೆ ಪೂಜೆ ಅಚ್ಚುಕಟ್ಟಾಗಿ ತುಂಬಾ ಖುಷಿಯಾಗಿ ಮಾಡಿಕೊಟ್ಟಿತ್ತು. ನನ್ನ ತಂದೆ ತಾಯಿ ಎಲ್ಲ ಇದ್ದರು. ಆ ವಿಡಿಯೋನ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೆ. ನನ್ನ ಅಜ್ಜಿ ಬಂದಿದ್ದರು, ಅಮ್ಮನ ಅಮ್ಮ. ಸೊ ಎಲ್ಲ ಗೆಸ್ಟ್ಗಳು ಬಂದಿದ್ದರು. ಸೊ ತುಂಬಾ ಗಿಜಿ ಆಗ್ತಾಯಿತ್ತು. ಐ ಹೋಪ್ ನೀವು ಇಷ್ಟಪಡ್ತಾಯಿದ್ರಿ ಅಂತ ಅನಿಸುತ್ತೆ, ಯಾಕಂದರೆ ನನ್ನ ಆ ರೀತಿ ನೋಡಿ. ಬಟ್ ಟೈಮ್ ನಿಜವಾಗ್ಲೂ ಸಾಕಾಗಿಲ್ಲ. ನೆಕ್ಸ್ಟ್ ಫಂಕ್ಷನ್ ಅಂತ ಬಂದಾಗ ಸೀರಿಯಸ್ಲಿ
ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಸೊ ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಾಗೂ ನನ್ನ ಹೊಸ ಮನೆಯ ಗಣಪತಿ ಹೋಮ ಪೂಜಾ. ಪಿಕಾಕ್ಸ್ ಇದೆ, ಸೊ ಅದಕ್ಕೋಸ್ಕರ ನಾನು ಈ ಮನೇನ ಕಂಪ್ಲೀಟಾಗಿ ಪರ್ಚೇಸ್ ಮಾಡಿದ್ದು. ಹೋಮ್ ಟೂರ್ ಇವಾಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬೇಡ, ಯಾಕಂದರೆ ಇದು ಜಸ್ಟ್ ಒಂದು ಇನ್ಫಾರ್ಮೇಷನ್ ರೀತಿಲಿ ಇರಲಿ ಅಂತ ಹೇಳೋಕ್ಕೋಸ್ಕರ ನಾನು ನಿಮಗೆ ಮಾಡಿದ್ದು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೊಸ ಮನೆ. ಸೊ ಆದಷ್ಟು ಬೇಗ ನಿಮಗೆ ಹೋಮ್ ಟೂರ್ ನಾನು ಮಾಡಿಸ್ತೀನಿ. ಎಲ್ಲ ನೀಟಾಗಿ ರೆಡಿ ಆದಮೇಲೆ, ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ ಒಂದು ಹೋಮ್ ಟೂರ್ ಮಾಡೋಣ. ನಿನ್ನೆ ಒಂದಷ್ಟು ಹೋಮ್ ಟೂರ್ ತೊಗೊಂಡಿದ್ದೀನಿ, ಆದರೆ ಅದನ್ನೇ ಬಿಡ್ತೀನಿ, ಅದನ್ನೇ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೋಸ್ಕರ. ನೆನೆ ಎಷ್ಟು ಚಂದ ಸ್ಯಾರಿಲಿ ರೆಡಿ ಆಗುತ್ತೆ. ನಂಗೆ ವೀಡಿಯೋ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಸಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ವೀಡಿಯೋಸ್ ತೊಗೊಂಡಿದ್ದಾರೆ, ವೀಡಿಯೋಸ್ನ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೆ. ಯಾಕಂದರೆ ನಾನು ನಿಮ್ಮ ಜೊತೆ ಇಷ್ಟು ಸಿಂಪಲ್ಲಾಗಿ ಏನು ರೆಡಿ ಆಗದೆ ಮಾತಾಡೋದೇನಕ್ಕಂದರೆ ನಾನು ಹೇಳೋ ಮಾತುಗಳಲ್ಲಿ ಒಂದು 4 ಜನಕ್ಕೆ ಕನೆಕ್ಟ್ ಆಗಬೇಕು, ಅಥವಾ ನನ್ನ ಇಷ್ಟಪಡೋ 4 ಜನಕ್ಕೆ ನಿಜವಾಗ್ಲೂ ಅರ್ಥ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ಸಿಂಪಲ್ಲಾಗಿ ರೆಡಿ ಆಗದೇ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದು. ರೆಡಿಯಾಗಿ ಕ್ಯಾಮ್ರಾ ತರಿಸಿ ಅದೆಲ್ಲ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಬಟ್ ಆದರೆ ಆ್ಯಸ್ ನ್ಯಾಚುರಲ್ ಎಷ್ಟು ಈಗ ನಾವು ಇದನ್ನೆಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕಾಗಲ್ಲ, ಬಟ್ ಆದರೆ ಯೂಟ್ಯೂಬಲ್ಲಿ ನಾವು ಎಷ್ಟು ನ್ಯಾಚುರಲ್ ಆಗಿ ನಾವಿರ್ತೀವೋ, ಬಿಕಾಸ್ ಎದ್ದು ಸ್ನಾನ ಮಾಡಿ ಮನೇಲಿ ಇದ್ದಿದ್ದು ಮಡಿ ಬಟ್ಟೆ ಹಾಕ್ಕೊಂಡು ನಾನು ಇವಾಗ ಕಳಸ ತೆಗ್ದಿದ್ದು. ಸೊ ಅದ್ರ ಬದಲು ಅಲಂಕಾರ ಮಾಡಿಕೊಂಡು ಸಿಂಗಾರ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ನೀವೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಷನ್ ಕೊಡೋ ಆಸೆ ನನಗಿಲ್ಲ. ನಾನು ಹೇಗಿದ್ದೀನೋ, ನಾನು ಹೇಗಿರ್ತೀನೋ, ಹೇಗೆ ಜೀವನ ಮಾಡ್ತೀನೋ ಅದನ್ನು ಯೂಟ್ಯೂಬಲ್ಲಿ ನೀವು ನೋಡಬೇಕು ಅನ್ನೋದು ನನ್ನ ಆಸೆ. ಇನ್ನು ಟ್ರಾವೆಲ್ ಮಾಡೋಣ ಹೆಚ್ಚಿಗೆ, ಬಟ್ ಪೂಜೆ ಒಂದು ತುಂಬಾ ಬೇಜಾರಾಯಿತು. ಬಟ್ ತೊಗೊಂಡಿದ್ದಾರೆ, ಪೂಜೆ ವೀಡಿಯೋಸ್ ಇದೆ, ಹೋಮಗಳು ಮಾಡಿರೋದಿದೆ, ಎಲ್ಲನೂ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಎಲ್ಲ ಕಲೆಕ್ಟ್ ಮಾಡಿಕೊಂಡು ನನ್ನ ಫೋಟೋಗ್ರಾಫರ್ ಬಂದಿದ್ರು, ಸೊ ನಾನು ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಆ್ಯಂಡ್ ರಾಜ್ ಫೋಟೋಗ್ರಫಿ ಅಂತ ಹೇಳಿ, ಅವನ ಫೋಟೋಗ್ರಾಫರ್ ಅಂತ ಹೇಳೋಕ್ಕೆ ಆಗಲ್ಲ, ನನ್ನ ತಮ್ಮ ಅಂತ ಹೇಳ್ಬೋದು. ಸೊ ಅಚ್ಚುಕಟ್ಟಾಗಿ ಏನು ಬೇಕು ಅದು ಮಾಡಿಕೊಡ್ತಾನೆ. 5 ಮನೆ ಗೃಹ ಪ್ರವೇಶ ಬುಕ್ಕಿಂಗ್ ಇದ್ದರೂ ಕೂಡ ನನಗೋಸ್ಕರ ಬಂದು 2 hours ಇದ್ದು ನನಗೆ ಏನು ಬೇಕು ವೀಡಿಯೋಸ್, ಫೋಟೋಸ್, ಎಂಟ್ರೀಸ್ ಎಲ್ಲ ತಕ್ಕೊಟ್ಟ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಅಲಂಕಾರ್ ಮೂಮೆಂಟ್ಸ್ ಅಂತ ಹೇಳಿ ನೋಡಿ, ಎಲ್ಲ ಫೋಟೋಗ್ರಾಫರ್ಸ್ ನಿಮಗೆ ಫೋಟೋ ಕ್ಲಿಕ್ ಮಾಡ್ತಾರೆ, ಆದರೆ ಯು ನೋ ದಟ್ ಸ್ಪೆಷಲ್ ಮೂಮೆಂಟ್ಸ್ ಅನ್ನೋದನ್ನ ಇಮಿಡಿಯೇಟ್ ಕ್ಯಾಪ್ಚರ್ ಮಾಡಬೇಕಂದ್ರೆ ನನಗೆ ಇವಾಗ ಫೋಟೋ ಬೇಕಂದರೆ ಇವತ್ತೇ ಕಟ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಫೋಟೋ ಕ್ಲಿಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಫೋಟೋ ಕೊಡೋದು ಇಂಪಾರ್ಟೆಂಟು. ಸ್ಪೆಷಲ್ ಥ್ಯಾಂಕ್ಸು 3 ಜನಕ್ಕೆ. ನನಗೆ ಪೂಜೆ ಅಚ್ಚುಕಟ್ಟಾಗಿ ತುಂಬಾ ಖುಷಿಯಾಗಿ ಮಾಡಿಕೊಟ್ಟಿತ್ತು. ನನ್ನ ತಂದೆ ತಾಯಿ ಎಲ್ಲ ಇದ್ದರು, ಆ ವಿಡಿಯೋನ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೆ. ನನ್ನ ಅಜ್ಜಿ ಬಂದಿದ್ದರು, ಅಮ್ಮನ ಅಮ್ಮ. ಸೊ ಎಲ್ಲ ಗೆಸ್ಟ್ಗಳು ಬಂದಿದ್ದರು. ಸೊ ತುಂಬಾ ಗಿಜಿ ಆಗ್ತಾಯಿತ್ತು. ಐ ಹೋಪ್ ನೀವು ಇಷ್ಟಪಡ್ತಾಯಿದ್ರಿ ಅಂತ ಅನಿಸುತ್ತೆ, ಯಾಕಂದರೆ ನನ್ನ ಆ ರೀತಿ ನೋಡಿ. ಬಟ್ ಟೈಮ್ ನಿಜವಾಗ್ಲೂ ಸಾಕಾಗಿಲ್ಲ. ನೆಕ್ಸ್ಟ್ ಫಂಕ್ಷನ್ ಅಂತ ಬಂದಾಗ ಸೀರಿಯಸ್ಲಿ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಸೊ ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಾಗೂ ನನ್ನ ಹೊಸ ಮನೆಯ ಗಣಪತಿ ಹೋಮ ಪೂಜಾ. ನನ್ನ ಸ್ಪೆಷಲ್ ಥ್ಯಾಂಕ್ಸ್ 3 ಜನಕ್ಕೆ. ನನಗೆ ಬಂದು ಇಷ್ಟು ಅದ್ಭುತವಾಗಿ ನಮ್ಮನೆ ದೇವ್ರ ಅಲಂಕಾರ ಮಾಡಿಕೊಟ್ಟಿದ್ದು ನಮ್ಮ ಪುರೋಹಿತರು. ಸೊ ಅವರು ಹಾಗೂ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಇದ್ದರೂ ಕೂಡ ಆ ಹಬ್ಬದ ಪ್ರಯುಕ್ತವಾಗಿಯೂ ನನಗೆ ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದರು. ನಮ್ಮನೆ ನೇಮ್ ಪ್ಲೇಟ್ ಇರಲಿ. ಸೊ ಇಲ್ಲಿ ನೋಡಿ, ಹೂವು ನೋಡಿ ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ನನಗೆ ತೊಗೊಂಡೇ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರೇಮ್ ಇವೆಂಟ್ಸ್, ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಲಂಕಾರನ, ಆ್ಯಂಡ್ ಕಿಚನ್ ಅಲಂಕಾರ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಾನು ತಮ್ಮ ರಾಜು ಅಲಂಕಾರ್ ಮೂಮೆಂಟ್ಸ್, ಅವನು ತುಂಬ ಚೆನ್ನಾಗಿ ಬಂದು ಆದಷ್ಟು ಎಷ್ಟು ಟೈಮ್ ಸೇವ್ ಆಗುತ್ತೋ ಅಷ್ಟು ಬೇಗ ನನಗೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಒಂದು ಮೆಮೊರಿ ಆಗಿ ಉಳ್ಕೊಳ್ಳೋಕ್ಕೋಸ್ಕರ ಮಾಡಿಕೊಟ್ಟಿದ್ದಾರೆ. ನೆನ್ನೆ ಬಂದಿದ್ದ ಗೆಸ್ಟ್ಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರ ಮನೇಲೂ ಮಹಾಲಕ್ಷ್ಮಿ ಇರಲಿ. ನನಗಂತೂ ಇವತ್ತು ಅಕ್ಕಿ ತುಂಬಿತ್ತು, ಅಕ್ಕಿ ಜಾಸ್ತಿ ಆಗಿತ್ತು, ಲಕ್ಷ್ಮಿಗೆ ಇಷ್ಟ ಆಗಿತ್ತು, ತುಂಬಾ ಖುಷಿ ಕೊಟ್ಟಿದೆ. ಸೊ ಇದೇ ರೀತಿ ನೀವು ಪ್ರತಿ ವರ್ಷ ಪದ್ಧತಿಪೂರ್ವಕವಾಗಿ ಮಾಡಿ. ನಾನು ಏನಾದರೂ ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ನಾನು ಯಾವ ಥರ ವ್ಲಾಗ್ ಮಾಡಬೇಕು, ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಆ ಥರ ಮಾಡೋಕ್ಕೆ ನಾನು ಇನ್ನೂ ಟ್ರೈ ಮಾಡ್ತೀನಿ. ಬಿಕಾಸ್ 1 month ಕಂಪ್ಲೀಟ್ಲಿ ಯಾವ ಪ್ರಾಜೆಕ್ಟ್ಸ್ ಆಗಲಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿದೆ. ಯಾಕಂದರೆ ಇದು ರಿಜಿಸ್ಟ್ರೇಷನ್ ಆಗಲಿ ಇದ್ರದ್ದು ಸ್ವಲ್ಪ ಓಡಾಟ ಇತ್ತು ನನಗೆ. ಸೊ ಇನ್ನೆಲ್ಲ ಆಯಿತು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈಗಲೇ ಹೇಳ್ಬಿಡ್ತೀನಿ,
ಇನ್ನೊಂದು ವಿಡಿಯೋ ಮಾಡ್ತೀನಿ ನನ್ನ ಮ್ಯಾನಿಫೆಸ್ಟೇಷನ್ ಬಗ್ಗೆ, ನನ್ನ ಮ್ಯಾನಿಫೆಸ್ಟೇಷನ್ ಬುಕ್ ಬಗ್ಗೆ. ಸೊ ಎಲ್ಲರೂ ಮನೆ ತೊಗೊತಾರೆ, ಮನೆ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಆದರೆ 20ರಲ್ಲಿ ಮಾಡ್ಕೊಳ್ಳೋದಿದೆಯಲ್ಲ, ಈಗ 20s ಆ್ಯಂಡ್ 30s ಎರಡಿದೆ. ಸೊ ನನ್ನ 20sಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ ಮೂಲಕ ನನಗೆ ದೇವರು ಅನುಗ್ರಹ ಮಾಡಿದ್ದು ನನಗೆ ತುಂಬಾ ಅದನ್ನು ಹೇಳ್ಕೊಳಕ್ಕಾಗಲ್ಲ ಬಿಡಿ ಆ ಖುಷಿ. ಆದ್ದರಿಂದ ನನಗೆ ಆಗಿದ್ದು ಮಿರಾಕಲ್ ನಿಮಗೂ ಎಲ್ಲರಿಗೂ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮ್ಯಾನಿಫೆಸ್ಟೇಷನ್ ಆಗಲಿ ಹೇಗೆ ಮಾಡ್ತೀನಿ, ಅದು ಹೇಗೆ ನನಗಾಗಿದೆ, ಯಾಕಂದರೆ ನಾನು ಮನೆ ಬೇಕು ಅಂತ ನನ್ನ ಹೆಸರಲ್ಲಿ ಹೋದ ವರ್ಷವೇ ಬರೆದಿಟ್ಕೊಂಡಿದ್ದೆ. ಸೊ ಅದು ಈ ವರ್ಷ ನನಗೆ ಸಲ್ಲಿದೆ. ಸೊ ಹೇಗಾಯಿತು, ಯಾವ ಥರ ಆಯಿತು, ಹೇಗೆ ಮಿರಾಕಲ್ ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಖಂಡಿತವಾಗ್ಲಿ ನೋಡಿ, ನಂಬಿಕೆ ಇಡಿ. ಬರೆದ್ಬಿಟ್ಟಷ್ಟೇ ಸಿಕ್ಬಿಡುತ್ತಾ, ಅದೆಲ್ಲ ನೆಗೆಟಿವ್ ಇಟ್ಕೊಬೇಡಿ. ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಾಗಲೇ ನಿಮಗೆ ದೇವರು ಒಲಿಯೋದು. ಸೊ ನನಗೆ ಆ ಮಿರಾಕಲ್ ಆಗಿದೆ, ಯಾಕಂದರೆ 28 ವರ್ಷದಲ್ಲಿ ರಿವೀಲ್ ಮಾಡ್ಬಿಟ್ನಾ ಸೊ 28 ವರ್ಷದಲ್ಲಿ ನೀವು ಮನೆ ತೊಗೊಳ್ಳೋದು ನಿಮ್ಮ ಹೆಸರಲ್ಲಿ ತುಂಬಾ ಕಷ್ಟ ಈಗಿನ ಜನ್ರೇಷನ್. ಆ್ಯಂಡ್ ಜೆನ್ಸೀಸ್ ಆರ್ ಡೂಯಿಂಗ್ ಇಟ್. ಆ್ಯಂಡ್ ಜೆನ್ಸಿ ಅಂತ ಹೇಳ್ತೀನಿ ಅಂತ ಅಲ್ಲ, ಜನ್ರೇಷನ್ಸ್ ಆರ್ ಚೇಂಜಿಂಗ್. ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊತಾರೆ, ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಅವ್ರಿಗೆ ಬಂದಿದೆ. ಸೊ ಎಲ್ಲರೂ ಅರ್ನಿಂಗಲ್ಲೇ ಆ ಕಡೆನೇ ಇದ್ದಾರೆ. ಸೊ ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ಹೇಗೆ ಮಾಡಬೇಕು. ನೋಡಿ, ನಾನು ಅಗೇನ್ ಮತ್ತೆ ಹೇಳ್ತೀನಿ, ಎಲ್ಲಾದ್ರ ಮೇಲೂ ನಂಬಿಕೆ ಇಡಿ, ಆದರೆ ಯಾವುದ್ರ ಮೇಲೂ ಮೂಢನಂಬಿಕೆ ಇಡಬೇಡಿ. ನೋಡಿ, ನಂಬಿಕೆ ಹಾಗೂ ಮೂಢನಂಬಿಕೆ ತುಂಬ ವ್ಯತ್ಯಾಸ ಇದೆ. ನಂಬಿಕೆ ಇದ್ದಷ್ಟು ಶ್ರೇಷ್ಠ, ಆದರೆ ಮೂಢನಂಬಿಕೆ ಇದ್ದರೆ ಮುಟ್ಟಾಳ್ರು ಅಂತ ಹೇಳ್ತಾರೆ. ಯಾವುದ್ರ ಮೇಲೂ ಮೂಢನಂಬಿಕೆ ಬೇಡ. ಸೊ ನಂಬಿಕೆ ಇಟ್ಟು ನಿಷ್ಠೆಯಿಂದ ಮನಸ್ಸನ್ನ ಫಸ್ಟು ಕಲ್ಮಶನ ತೆಗಿಬೇಕು ನಾವು, ಆವಾಗಲೇ ದೇವರ ಅನುಗ್ರಹ ಆಗೋದು. ಯಾರೋ ಏನೋ ಮಾಡ್ತಾ ಇದ್ದಾರೆ, ಯಾರೋ ಒಂದು ಅದು ಮಾಡ್ತಾ ಇದ್ದಾರೆ, ಕಲ್ಮಶ ಇರಬಾರ್ದು. ನಾವು ಯಾವಾಗ ಮಾಡ್ತೀವಿ, ನಮಗೆ ನಾವೇನು ಮಾಡಬೇಕು ಅನ್ನೋದು ಗುರಿ ಇರಬೇಕು, ಆಗ ದೇವರ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು, ಯಾವ ಥರ ನಿಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಬೇಕು, ಅಥವಾ ನಿಮಗೆ ಬೇಜಾರಾದಾಗ ಬೇರೆಯವ್ರ ಸಕ್ಸಸ್ಸಲ್ಲಿ ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ಮನಸ್ಸು ಚೆನ್ನಾಗಿದ್ದರೆ ಎಲ್ಲಿಗಾದರೂ ಹೋಗ್ತೀರಾ. ಯಾರಿಗೂ ಮೋಸ ಮಾಡಬೇಡಿ, ದೇವ್ರು ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಇರಿ. ಸೊ ಅಂದ್ಕೊಂಡಿರ್ತೀರಲ್ಲ, ರಿಷಾ ಇಷ್ಟೆಲ್ಲ ಮಾತಾಡ್ತಾಳ, ಇಷ್ಟೆಲ್ಲ ಗೊತ್ತಾ ಅಂತ ಹೇಳಿ. ಡೆಫಿನೆಟ್ಲಿ ದೇವರು ಅಂತ ಬಂದಾಗ ಮಿರಾಕಲ್ಸೇ ಆಗಿದೆ ನನಗೆ. ಪ್ರತಿಯೊಂದು ದೇವ್ರ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾನು ನಂಬ ದೇವ್ರೇ ಅದು. ಇನ್ನೊಂದೇನೆಂದರೆ, ದೇವ್ರ ಪೂಜೆ ಮಾಡಿ ದಯವಿಟ್ಟು, ಯಾಕಂದರೆ ಈ ಟೈಮಲ್ಲೇ ಹೇಳಬೇಕು ಅಂತ ಇತ್ತು. ಮನೆಯಲ್ಲಿ ವಿಗ್ರಹಗಳನ್ನ ಇಡಿ, ಆದರೆ ತುಂಬ ಶಕ್ತಿಗಳನ್ನ ಆವರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಡಿ. ನಿಮಗೆ ಇಷ್ಟವಾದ ದೇವರು ಒಂದು 5 ದೇವ್ರುಗಳನ್ನ ಪೂಜೆ ಮಾಡಿ. ಎಲ್ಲ ದೇವಸ್ಥಾನಕ್ಕೂ ಹೋಗಿ, ಆದರೆ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಒಂದು 5, ಯಾಕಂದರೆ ಮನೆಯಲ್ಲಿ ತುಂಬ ಫೋಟೋಗಳು ಇರುತ್ತಲ್ಲ, ಅದು ಚಿಡ್ಚಿಡ ಆಗುತ್ತೆ. ಅವಾಗ ನಿಮಗೆ ಮನಸ್ಸು ಹಾಕಲ್ಲ, ಲೈಕ್ ಶಾಂತಿ ಸಿಗಲ್ಲ ನಿಮಗೆ. ಯಾಕಂದರೆ ಎಷ್ಟೊಂದು ದೇವ್ರುಗಳ ಪವರ್ ಇದೆಯಲ್ಲ, ಅದು ನೀವು ತಗೊಳ್ಳೋಕ್ಕೆ ಮನುಷ್ಯನಲ್ಲಿ ಆಗಲ್ಲ ಅದು. ಸೊ ಆದ್ದರಿಂದ ಎಷ್ಟು ನೀವು ನಂಬೋ ದೇವರು, ಇಷ್ಟ ದೇವರು, ಕುಲ ದೇವರು, ಇದೆಲ್ಲನೂ ಇರುತ್ತಲ್ಲ, ಸೊ ಅದನ್ನು ಮಾತ್ರ ನೀವು ಆವರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನಾನು ಅದೆಲ್ಲ ನಿಮಗೆ ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ. ಸೊ ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಾಗೂ ಹೊಸ ಮನೆ ಗಣಪತಿ ಹೋಮ. ಸೊ ಇನ್ನೊಂದು ವಿಡಿಯೋ ಬಿಡ್ತೀನಿ. ನಾನು ಚಂದ ಗೊಂಬೆ ಥರ ರೆಡಿ ಆಗಿದ್ದು ನೆನ್ನೆ ಸ್ಯಾರಿಲಿ. ಪಾಪ ರಮ್ಯಾ ಅವರು ಥ್ಯಾಂಕ್ ಯು. ಸೊ ಬಂದು ಬೆಳಗ್ಗೆ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟರು ನನಗೆ. ಸೊ ತುಂಬಾ ಖುಷಿ ಆಯಿತು ನನಗೆ ಅವ್ರು ಬಂದು ನನಗೆ ರೆಡಿ ಮಾಡಿಕೊಟ್ಟಿದ್ದು. ಸಿ ಯು ಆಲ್, ಬೇಗ ಸಿಗೋಣ, ಫಿಟ್ನೆಸ್ ವಿಡಿಯೋ ಮಾಡೋಣ. ಇನ್ನೊಂದಷ್ಟು ಇವಾಗ ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳ ಮೂಲಕನೂ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಇನ್ಮೇಲೆ ಬ್ಯುಸಿ ಆಗಲ್ಲ, ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್. ವಿಶ್ ಯು ಆಲ್ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಈ ವರ್ಷ ಸಂತೋಷ, ಶಾಂತಿ, ನೆಮ್ಮದಿ, ಐಶ್ವರ್ಯ ಬರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ.